ಅವಳಿ ಗರ್ಭಧಾರಣೆ ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದೆ ನನ್ನ ಚಾನಲ್ನಾಗ. ಟ್ವಿನ್ ಪ್ರೆಗ್ನೆನ್ಸಿ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಆ ಪ್ರೆಗ್ನೆನ್ಸಿ ಜರ್ನಿ ಹೆಂಗ್ ಹೆಲ್ದಿ ಆಗಿ ಮಾಡ್ಕೋಬೇಕು, ಯಾವ ತರ ಡಯಟ್ ಫಾಲೋ ಮಾಡಬೇಕು, ಮತ್ತೆ ಯಾವ ತರ ನಮ್ದು ರೂಟೀನ್ ಇರಬೇಕು ಟ್ವಿನ್ ಪ್ರೆಗ್ನೆನ್ಸಿನಾಗ ಅಂತೆಲ್ಲ ಹೇಳಿದ್ದೀನಿ. ಬಟ್ ಈ ವಿಡಿಯೋದಾಗ ನಾನು ಇವತ್ತು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ರಿಯಲ್ ಸ್ಟ್ರಗಲ್ಸ್ ಒಬ್ಬ ಟ್ವಿನ್ ಪ್ರೆಗ್ನೆಂಟ್ ವುಮೆನ್ ಫೇಸ್ ಮಾಡುವಂಥವು ಯಾವುವು ಅಂತ ವಿವರವಾಗಿ ಹೇಳ್ತೀನಿ. ರಿಯಲ್ ಆಗಿ ರಾ ಅನ್ಫಿಲ್ಟರ್ಡ್ ಟ್ರೂತ್ಸ್ ಇವು. ಇದ್ರ ಬಗ್ಗೆ ಜಾಸ್ತಿ ಯಾರು ಮಾತಾಡೋದೇ ಇಲ್ಲ. ಇದ್ರ ಬಗ್ಗೆ ನಾನು ವಿಡಿಯೋಸ್ ಅಲ್ಲಿ ಇಲ್ಲಿ ಹೇಳಿರ್ತೀನಿ, ಬಿಕಾಸ್ ಅಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತಾವ. ಬಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ನಿಮ್ಮ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಯಾರು ಮಾತಾಡದೆ ಇರುವಂಥದ್ದು ಬಟ್ ನೀವು ರಿಯಲ್ ಆಗಿ ಫೇಸ್ ಮಾಡುವಂಥದ್ದು ಎಲ್ಲಾನು ಒಂದೇ ವಿಡಿಯೋದಲ್ಲಿ ನಿಮ್ಗೆ ಇವತ್ತು ಸಿಗ್ತದ. ಈ ತರ ನಾನು ನಿಮ್ಗೆ ಭಯ ಪಡ್ಸಕ್ಕ ಹೇಳಕತ್ತಿಲ್ಲ. ಇನ್ಸ್ಟೆಡ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಬೆಟರ್ ಆಗಿ ಮಾಡ್ಕೊಳಕ ಮತ್ತು ಆರೋಗ್ಯಕರವಾಗಿ ಮಾಡ್ಕೊಳಕ ಈ ಎಲ್ಲ ವಿಷಯಗಳು ನಿಮಗೆ ಸಪೋರ್ಟ್ ಮಾಡ್ತಾವ, ಅನುಕೂಲ ಮಾಡ್ಕೊಡ್ತಾವ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ. ಆ್ಯಂಡ್ ಬಿಫೋರ್ ದ್ಯಾಟ್, ನಾನು ಗಂಗಾ. ನಮಸ್ತೆ, ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಅವಳಿ ಮಕ್ಕಳು ಕ್ಯಾರಿ ಮಾಡತ್ತೀರಿ ಅಂತಂದ್ರ ಆಟೋಮೆಟಿಕಲಿ ಪ್ರೆಗ್ನೆನ್ಸಿ ಗ್ಲೋ ಅಂದ್ರ ಆ ಖುಷಿ, ಆ ಉತ್ಸಾಹ ನಿಮ್ಮ ಮುಖದ ಮೇಲೆ ಎದ್ದು ಕಾಣಿಸ್ತದ. ಬಟ್ ಅಷ್ಟೇ ಸತ್ಯವಾಗಿರೋದು ಇನ್ನೊಂದು ವಿಷಯ ಏನಂದ್ರೆ, ನೀವು ಎಷ್ಟು ಖುಷಿಯಾಗಿದ್ದೀರಾ ಅನ್ನೋದು ನಿಮ್ಮ ಮುಖದ ಮೇಲೆ ಕಾಣಿಸ್ತದ, ಅಷ್ಟೇ ನಿಮ್ಮ ದೇಹ ಸುಸ್ತು ಆಯಾಸಕ್ಕ ಒಳಗಾಗ್ತದ. ಅಂದ್ರೆ ಅವಳಿ ಮಕ್ಕಳ ಕ್ಯಾರಿ ಮಾಡೋರಲ್ಲಿ ಟ್ವಿನ್ ಪ್ರೆಗ್ನೆಂಟ್ ವುಮನ್ ಅಲ್ಲಿ ಈ ಸುಸ್ತು ಆಯಾಸ ಆಗೋದ್ರದ್ದು ಮಟ್ಟ ಸ್ವಲ್ಪ ಅತಿರೇಕವಾಗೇ ಇರ್ತದ. ಹಾಗಾಗಿ ಅತಿಯಾದ ಸುಸ್ತು, ಅತಿಯಾದ ಒಂದು ಆಯಾಸ, ಸ್ವಲ್ಪನೇ ನಡೆದಾಡಿದ್ರು ಒಂದು ಏನೋ ದೊಡ್ಡ ಕೆಲಸ ಮಾಡದೆ ಅನ್ನೋ ಹಾಗೆ ಫೀಲ್ ಆಗೋದು, ಇದು ಎಲ್ಲ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಕಾಮನ್. ಸೊ ಈ ಸುಸ್ತು ಆಯಾಸದಿಂದ ಎಸ್ಕೇಪ್ ಬೇಕಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಟ್ರಿಕ್ಸ್ ಎಲ್ಲ ಹೇಳ್ತಿರ್ತೀನಿ ನಾನು ಬೇರೆ ಟ್ವಿನ್ ಪ್ರೆಗ್ನೆನ್ಸಿ ವಿಡಿಯೋಸ್ನಾಗ. ಲೈಕ್ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕು ನಿಮ್ಮನ್ನ ನೀವೇ, ಮತ್ತು ಅವಾಗ ರೆಸ್ಟ್ ಮಾಡ್ತಾ ಇರಬೇಕು. ಇದು ಎಲ್ಲಾನು ಫಾಲೋ ಮಾಡ್ತಾ ಇರ್ಬೇಕಾಗ್ತದ ಈ ಸುಸ್ತು ಆಯಾಸನ ಟ್ಯಾಕಲ್ ಮಾಡ್ಬೇಕಂದ್ರೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕಂದ್ರೆ ಆ ವಿಡಿಯೋನ ಸರ್ಚ್ ಮಾಡಿ ನೋಡ್ಬೋದು, ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಫೋಲ್ಡರ್ ಅಲ್ಲಿ ಇರ್ತದ. ಅದ್ರ ಬೇಕಂದ್ರೆ ನಿಮಗೆ ಈಸಿ ಆಗ್ಲಿ ಅಂದ್ರೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೋರಿ. ಕಮಿಂಗ್ ಬ್ಯಾಕ್, ಈಗ ಪ್ರೋಟೀನ್ ಡೆಫಿಷಿಯನ್ಸಿ ಆಗಿದ್ರು ಜಾಸ್ತಿ ಟಯರ್ಡ್ನೆಸ್ ಎಲ್ಲ ಕಾಣಿಸ್ತಿರ್ತದೆ. ಸೊ ಪ್ರೋಟೀನ್ ಅಂಶ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದ. ಮತ್ತು ಐರನ್ ಕಮ್ಮಿ ಆಗುವಂತ ಚಾನ್ಸಸ್ ಇರ್ತದ. ಸೊ ಅದು ಎನೆಮಿಕ್ ಆಗಿಬಿಡ್ತದ. ಆಮೇಲೆ ಮಗುವಿನ ಬೆಳವಣಿಗೆಗೂ ಅದು ಪೂರಕ ಅಲ್ಲ. ಸೊ ಹಾಗಾಗಿ ಈ ನ್ಯೂಟ್ರಿಯನ್ಸ್ ಬಗ್ಗೆನೂ ನೀವು ಗಮನ ಕೊಡ್ಬೇಕಾಗ್ತದ. ನ್ಯೂಟ್ರಿಯನ್ಸ್ ಬಗ್ಗೆ ಯಾವಾಗ ಗಮನ ಕೊಡ್ತೀರಿ ಅವಾಗ ನಿಮ್ಮ ದೇಹಕ್ಕೆ ಸಿಗ್ಬೇಕಾದಂತ ಎನರ್ಜಿ ಸಿಗ್ತದ. ಅದರಿಂದ ನಿಮ್ಮ ಈ ಫೇಟಿಗ್ನೆಸ್, ಈ ಸುಸ್ತು ಆಯಾಸ ಏನಿರ್ತದಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್, ನಾಜಿಯಾ ಅಥವಾ ಮಾರ್ನಿಂಗ್ ಸಿಕ್ನೆಸ್. ಈ ಮಾರ್ನಿಂಗ್ ಸಿಕ್ನೆಸ್ನು ಅತಿರೇಕವಾಗಿ ಅನುಭವಿಸ್ತಾರೆ ಟ್ವಿನ್ ಪ್ರೆಗ್ನೆಂಟ್ ವುಮನ್. ಹೀಗಂತ ಎಲ್ರಿಗೂ ಇದೇ ತರ ಆಗ್ಸೋನ್ನ ಹೇಳತ್ತಿಲ್ಲ, ಅವರವರ ದೇಹದ ಕಂಡೀಷನ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಬ್ರು ಬಹಳಷ್ಟು ಒಂದು ಇಂಟೆನ್ಸ್ ಆಗಿ ಈ ಒಂದು ಸಿಂಪ್ಟಮ್ಸ್ ನ ಅನುಭವಿಸಬಹುದು, ಕೆಲವೊಬ್ಬರಿಗೆ ಅಷ್ಟೇನು ಆಗಂಗಿಲ್ಲ. ದೇ ಫೀಲ್ ಮಾಡರೇಟ್ ಏನೇ ಸಿಂಪ್ಟಮ್ಸ್ ಆದ್ರೂ. ಸೊ ಟ್ವಿನ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ವಿಡಿಯೋದಾಗ ನಾ ಆಲ್ರೆಡಿ ಮಾರ್ನಿಂಗ್ ಸಿಕ್ನೆಸ್ ಬಗ್ಗೆ ಹೇಳಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದೆ. ಮಾರ್ನಿಂಗ್ ಸಿಕ್ನೆಸ್ ಎಷ್ಟು ಅತಿರೇಕವಾಗಿರ್ತದ, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದ್ನು ಎಷ್ಟು ಕಷ್ಟ ಅನ್ನಿಸ್ತದ ಅಂತಂದು. ಅಬ್ವಿಯಸ್ಲಿ ಎಸ್, ಅದು ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ವಾಮಿಟಿಂಗ್ ಆಗೋದು, ಇದು ಎಲ್ಲ ಒಂಥರ ಒಂದು ಇಡೀ ದಿನ ಅದರಲ್ಲೇ ಇದ್ದಂಗೆ ಆಗ್ಬಿಡ್ತದೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಂತೂ. ಕೆಲವೊಂದ್ಸಲ ಕೆಲವೊಬ್ಬರಿಗೆ ಸೆಕೆಂಡ್ ಟ್ರೈಮಿಸ್ಟರ್ನು ಕಂಟಿನ್ಯೂ ಆಗ್ಬಿಡ್ತದೆ. ಬಟ್ ಆಲ್ಮೋಸ್ಟ್ ಆಲ್ ಆಫ್ ದ ಕೇಸಸ್ನಾಗ ಫಸ್ಟ್ ಟ್ರೈಮಿಸ್ಟರ್ ತನ ಈ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಅತಿರೇಕವಾಗೇ ಇರ್ತದ. ಹಾಗಿರ್ಬೇಕಾದ್ರೆ ಮಾರ್ನಿಂಗ್ ಸಿಕ್ನೆಸ್ ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ನಾವು, ಅದಕ್ಕೂ ಒಂದ್ ಸ್ವಲ್ಪ ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗ್ತದೆ. ಬಿಕಾಸ್ ಯು ಕಾಂಟ್ ಫೀಲ್ ಸಿಕ್ ಆಲ್ ದ ಟೈಮ್ ಅಲ್ಲ, ಏನಾದ್ರೂ ರೆಮಿಡೀಸ್ ಹುಡುಕ್ಲೇಬೇಕಾಗ್ತದೆ. ಸೊ ಇದ್ರಗೋಸ್ಕರನೇ ನಾನು ಒಂದ್ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಮಾರ್ನಿಂಗ್ ಸಿಕ್ನೆಸ್ ಆದಾಗ ಯಾವ ತರ ರೆಮಿಡೀಸ್ ನ ನೀವು ಮನೆಯಲ್ಲೇ ಫಾಲೋ ಮಾಡಬಹುದು, ಸಿಂಪಲ್ ಆದ ಕ್ವಿಕ್ ಹೋಮ್ ರೆಮಿಡೀಸ್ ಅವ, ವರ್ಕ್ ಆಗ್ತಾವ,
ಸೊ ಆ ವಿಡಿಯೋ ನೋಡ್ರಿ ಬೇಕಂದ್ರೆ. ಈ ವಿಡಿಯೋದಾಗ ಹೇಳ್ಬೇಕಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಅತಿರೇಕವಾಗಿರ್ತದ. ಸೊ ನೀವೇನಾದ್ರೂ ಟ್ವಿನ್ ಪ್ರೆಗ್ನೆಂಟ್ ವುಮೆನ್ ಇದ್ರೆ ಬಿ ರೆಡಿ ಫಾರ್ ದಾಟ್, ಬಿಕಾಸ್ ಹಾರ್ಮೋನಲ್ ಚೇಂಜಸ್ ಮತ್ತೆ ಸ್ಮೆಲ್ಲಿಗೆಲ್ಲ ಬಹಳ ಸೆನ್ಸಿಟಿವ್ ಆಗಿಬಿಡ್ತೀವಿ. ಅದಕ್ಕೆ ಈ ನಾಜಿಯಾ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಜಾಸ್ತಿ ಇರ್ತದ. ನೆಕ್ಸ್ಟ್ ಏನಂದ್ರೆ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಂದ್ರೆ ರೆಮಿಡೀಸ್ ನೋಡ್ರಿ, ಅದರಲ್ಲೂ ಬಹಳ ಹೇಳಿದೀನಿ. ಬಟ್ ಇದರಲ್ಲಿ ಕ್ವಿಕ್ ಆಗಿ ಒಂದ್ ಎರಡು ಹೇಳ್ಬೇಕಂದ್ರೆ, ಯಾವಾಗ್ಲೂ ಲೈಕ್ ರೋಸ್ಟೆಡ್ ಚನಾ ಅಥವಾ ಡ್ರೈ ಸ್ನಾಕ್ಸ್ ಏನಾದ್ರೂ ಸ್ವಲ್ಪ ಮಂಚ್ ಮಾಡ್ತಾ ಇರ್ರಿ. ಜಂಕ್ ಬೇಡ, ಅದು ಸ್ವಲ್ಪ ಈ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಮಾಡ್ತದ. ಅಂಡ್ ನಿಮ್ಮನ್ನ ನೀವೇ ಚೆನ್ನಾಗಿ ಹೈಡ್ರೇಟೆಡ್ ಆಗಿ ಇಟ್ಕೋರಿ, ಜಾಸ್ತಿ ನೀರ್ ಕನ್ಸ್ಯೂಮ್ ಮಾಡ್ರಿ. ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಿದು, ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಆಗಿ ತಗೋರಿ. ಇದರಿಂದ ಸ್ವಲ್ಪ ಮಟ್ಟಿಗೆ ಈ ಮಾರ್ನಿಂಗ್ ಸಿಕ್ನೆಸ್ ಕಂಟ್ರೋಲ್ ಆಗ್ತದ. ಆಮೇಲೆ ನಿಮಗೆ ಏನು ಡೈಜೆಷನ್ ಇಶ್ಯೂಸ್ ಆಗೋದ್ನು ಸ್ವಲ್ಪ ತಡೆಗಟ್ಟತದ. ಅಂಡ್ ಇನ್ನೊಂದು ಏನಂದ್ರೆ ಲೆಮನ್ ಮತ್ತ ಜಿಂಜರ್ ವಾಟರ್, ಅದು ಕೂಡ ನೀವು ಟ್ರೈ ಮಾಡಬಹುದು. ನೆಕ್ಸ್ಟ್ ವಿಷಯ ಯಾವ್ದಂದ್ರೆ ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್. ಅಂದ್ರ ಎಮೋಷನ್ಸ್ ಮಾಲ ಒಂಥರ ಹಿಡಿತಾನೆ ಇರಂಗಿಲ್ಲ. ಏಕ್ದಮ್ ಸ್ಯಾಡ್ ಫೀಲ್ ಆಗ್ತೀವಿ, ಅಳು ಬಂದಂಗ ಆಗ್ತದ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಖುಷಿಯಾಗಿರ್ತೀವಿ, ಎಲ್ಲಾನು ಲೈಕ್ ಪಾಸಿಟಿವ್ ಆಗಿ ತಗೊಂಡ್ಬಿಡ್ತೀವಿ. ಸೊ ಈ ತರ ಸ್ವಿಚ್ ಅಂದ್ರೆ ಈ ತರ ಮೂಡ್ ಸ್ವಿಂಗ್ಸ್ ಆಗೋದ್ನು ಜಾಸ್ತಿನೇ ಇರ್ತದ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ. ಹಾಗಾಗಿ ಇದನ್ನ ನಾವು ಸರಿಯಾಗಿ ನಿಭಾಯಿಸ್ಬೇಕಷ್ಟೇ. ವಿ ಕಾಂಟ್ ಪ್ರಿವೆಂಟ್ ಇಟ್. ಮೂಡ್ ಸ್ವಿಂಗ್ಸ್ ಆಬ್ವಿಯಸ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಆಗ್ತಿರ್ತದ, ಅವಾಗ ದೈಹಿಕವಾಗಿ ಎಲ್ಲ ಬದಲಾವಣೆಗಳಾಗ್ತಿರ್ತದ. ಸೊ ಅದು ಮಾನಸಿಕವಾಗಿ ನಮಗೆ ಎಫೆಕ್ಟ್ ಆಗ್ತದ. ಆದಷ್ಟು ಪಾಸಿಟಿವ್ ಆಗಿರಕ ಪ್ರಯತ್ನ ಪಡ್ರಿ. ಒಂದು ಸಣ್ಣದಾಗಿ ಲೈಕ್ ಒಂದು 5 to 10 minutes ಮೆಡಿಟೇಟ್ ಮಾಡೋದಾಗಿರಬಹುದು, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸಸ್, ಒಂದು ಸಿಂಪಲ್ ವಾಕ್ ಮಾಡೋದಾಗಿರ್ಬಹುದು. ಇವೆಲ್ಲ ರೂಢಿ ಮಾಡ್ಕೊಳ್ಳೋದ್ರಿಂದ ಈ ಎಮೋಷನ್ಸ್ ಏನ್ ಇಂಬ್ಯಾಲೆನ್ಸ್ ಇರ್ತದಲ್ಲ ಅದ್ರ ಮೇಲೆ ಒಂದು ಕಂಟ್ರೋಲ್ ಸಿಗ್ತದ. ನೀವು ಕರೆಕ್ಟ್ ಆಗಿ ನೀಟಾಗಿ ಈ ಎಮೋಷನ್ಸ್ ನ ಹ್ಯಾಂಡಲ್ ಮಾಡಬಹುದು. ಅಂಡ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ನಾನು ಖುಷಿಯಿಂದ ನಿಭಾಯಿಸಬಹುದು. ನೆಕ್ಸ್ಟ್ ವೆರಿ ಕಾಮನ್ ಆದ ವಿಷಯ ಇದು. ಇವನ್ ಇನ್ ಸಿಂಗಲ್ ಪ್ರೆಗ್ನೆನ್ಸಿ ಆಲ್ಸೋ ಇದನ್ನ ಫೇಸ್ ಮಾಡ್ತಾರ. ಅಂಡ್ ನಾ ಬಹಳಷ್ಟು ವಿಡಿಯೋಸ್ನಾಗ ಇದ್ರ ಬಗ್ಗೆ ಹೇಳಿದ್ದೀನಿ. ಯಾವ್ದಂದ್ರೆ ಮಲ್ಕೊಳ್ಳೋದು, ನಿದ್ದೆ ಮಾಡೋದು ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಂತೂ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗ್ತದ. ಬಿಕಾಸ್ ಹೆಂಗೆ ಹೋಗ್ತಾ ಡೇಸ್ ಲೈಕ್ ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಬರ್ತಿರೋ ಹಾಗೆ ಇನ್ನ ಅನ್ಕಂಫರ್ಟೇಬಲ್ ಆಗ್ತಾನೆ ಹೋಗ್ತದೆ. ನಿದ್ದೆ ಮಾಡೋದು ಆಗಂಗೆ ಇಲ್ಲ, ಸರಿಯಾದ ರೀತಿಯಲ್ಲೂ ಆಗಲ್ಲ, ಕಂಫರ್ಟೇಬಲ್ ಅನ್ಸಂಗಿಲ್ಲ, ನಿದ್ದೆನೂ ಚೆನ್ನಾಗ್ ಆಗಂಗಿಲ್ಲ. ಸೊ ಇದು ಆಬ್ವಿಯಸ್ಲಿ ಮತ್ತ ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ತದ. ಮೂಡ್ ಸ್ವಿಂಗ್ಸ್ ಆಗ್ತದ, ಮೂಡ್ ಇರಿಟೇಷನ್ ಆಗ್ಬಿಡ್ತದ, ಆಮೇಲೆ ಹೆಲ್ತ್ನು ಎಫೆಕ್ಟ್ ಆಗ್ಬಿಡ್ತದ. ಸೊ ಪ್ರೆಗ್ನೆನ್ಸಿ ಹೆಲ್ತ್ ಎಫೆಕ್ಟ್ ಆಗ್ಲಾರ್ದಂಗ, ನೆಗೆಟಿವ್ಲಿ ಎಫೆಕ್ಟ್ ಆಗ್ಲಾರ್ದಂಗ ಚಲೋ ಇಟ್ಕೋಬೇಕು ಅಂದ್ರೆ ನಿದ್ದೆ ಚಂದ ಮಾಡ್ಬೇಕು. ಸೊ ನಿದ್ದೆ ಚಂದ ಆಗ್ಬೇಕು ಅಂತಂದ್ರೆ ನೀವು ಕೆಲವೊಂದಿಷ್ಟು ಟಿಪ್ಸ್ ನ ಫಾಲೋ ಮಾಡ್ರಿ. ಲೈಕ್ ಪ್ರೆಗ್ನೆನ್ಸಿ ಪಿಲ್ಲೋದ್ ಹೆಲ್ಪ್ ತಗೋರಿ, ಅಥವಾ ಒಂದ್ 4-5 ಪಿಲ್ಲೋ ಕಾಲ್ ಕೆಳಗ ಸೈಡಿಗೆ ಆ ತರ ಇಟ್ಕೊಂಡು ಆದಷ್ಟು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಕ್ಕ ಪ್ರಯತ್ನ ಪಡ್ರಿ. ಬಿಕಾಸ್ ಇದು ಅಂತೂ ಆಗದೆ, ಸ್ಲೀಪ್ ಕರೆಕ್ಟ್ ಆಗಿ ಅಂದ್ರೆ ಅನ್ಕಂಫರ್ಟೇಬಲ್ ಇದ್ದೇ ಇರ್ತದ, ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡೋವಾಗಲ್ಲ. ಸೊ ಅದಕ್ಕೆ ನಾವೇ ಪ್ರಿಕಾಷನ್ಸ್, ಒಂದು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು ನಿದ್ದೆ ಚೆನ್ನಾಗಿ ಮಾಡಕ್ಕ. ಅವಾಗ ಮಾತ್ರ ಪ್ರೆಗ್ನೆನ್ಸಿ ಹೆಲ್ತ್ನು ಚೆನ್ನಾಗಿರ್ತದ. ಸ್ಲೀಪಿಂಗ್ ಪೊಸಿಷನ್ ಯಾವ ರೀತಿ ಇರಬೇಕು, ಸೇಫ್ ಸ್ಲೀಪಿಂಗ್ ಪೊಸಿಷನ್ ಯಾವುದು, ಮತ್ತೆ ಯಾವ ತರ ಟಿಪ್ಸ್ ನ ಫಾಲೋ ಮಾಡಬಹುದು ನಾವು ನಿದ್ದೆ ಚೆನ್ನಾಗಿ ಮಾಡಕ್ಕ ಅನ್ನೋದಕ್ಕೂ ಒಂದೆರಡು ವಿಡಿಯೋಸ್ ಮಾಡಿದ್ದೀನಿ. ಐ ಥಿಂಕ್ ಅದರದ್ದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಲಿಂಕ್ ಬೇಕಂದ್ರೆ ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನೀವು ಇಬ್ರುಗೋಸ್ಕರ ಊಟ ಮಾಡೋದು ಅವಶ್ಯಕತೆ ಇರಲ್ಲ. ಬಿಕಾಸ್ ಕ್ವಾಲಿಟಿ ಮ್ಯಾಟರ್ಸ್, ಕ್ವಾಂಟಿಟಿ ಅಲ್ಲ. ಈಗ ಕ್ಯಾಲರಿ ಮ್ಯಾಟರ್ ಆಗಲ್ಲ. ಅಲ್ಲಿ ನೀವು ಆದಷ್ಟು ನೀವು ತಗೊಳ್ಳುವಂತ ಆಹಾರ ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿರ್ಲಿ, ಅಂದ್ರೆ ಪ್ರತಿ ನ್ಯೂಟ್ರಿಯೆಂಟು ಇನ್ಕ್ಲೂಡ್ ಆಗಿರ್ಬೇಕು. ಲೈಕ್ 0 ಕ್ಯಾಲರಿ ಜಂಕ್ ಫುಡ್, ಶುಗರಿ ಫುಡ್ಸ್ ಇಂಥವೆಲ್ಲ ಅವಾಯ್ಡ್ ಮಾಡ್ರಿ. ಆದಷ್ಟು ಆರೋಗ್ಯಕರವಾದದ್ದು ಆಹಾರ ನಿಮ್ಮ ಅಂದ್ರೆ ಫುಲ್ ಹೊಟ್ಟೆ ಬಿರಿಯಂಗ್ ಊಟ ಮಾಡಬಾರ್ದು. ಎಷ್ಟು ತಿನ್ನಕ್ಕಾಗುತ್ತೋ ಅಷ್ಟು ತಿನ್ಬೇಕು. ಫ್ರೀಕ್ವೆಂಟ್ ಆಗಿ ಸ್ಮಾಲ್ ಮೀಲ್ಸ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಊಟ ಮಾಡಿದಾಗ ಅದು ಸರಿಯಾದ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡ್ತದ. ಅದರಿಂದ ಮಗುವಿನ ಅಂದ್ರೆ ಮಕ್ಕಳಿಬ್ಬರದು ಬೆಳವಣಿಗೆನೂ ಚಲೋ ಆಗ್ತದ. ಹುಟ್ಟದಾಗ ಮಗುವಿನ ತೂಕನು ಚೆನ್ನಾಗಿ ಬರ್ತದ. ಐ ಹೋಪ್ ಈ ಎಲ್ಲಾ ವಿಷಯಗಳು ನಿಮ್ಗೆ ಯೂಸ್ಫುಲ್ ಆಗ್ತಾವ. ಈ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಆಕ್ಚುಲಿ ಒಂದು ಬೇಬಿಗೆ ಜನ್ಮ ನೀಡೋದು ಅಷ್ಟೇ ಆಗಿರಲ್ಲ. ಅದ್ರ ಜೊತೆಯಲ್ಲಿ ನಾವು ಕೂಡ
ಮದರ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಿರ್ತೀವಿ. ಸೊ ಇದು ಒಂದು ಟ್ರಾನ್ಸ್ಫಾರ್ಮೇಟಿವ್ ಫೇಸ್. ಬರೀ ಮಗು ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಇದಿರ್ತದೆ, ಜಾಸ್ತಿ ಫೋಕಸ್ ಪ್ರೆಗ್ನೆನ್ಸಿಯಲ್ಲಿ ಆಫ್ಟರ್ ದ ಡೆಲಿವರಿ. ಬಟ್ ಅದ್ರ ಜೊತೆನೂ ನಾವು ಕೂಡ ಆಸ್ ಅ ಮದರ್ ಟ್ರಾನ್ಸ್ಫಾರ್ಮ್ ಆಗ್ತಿರ್ತೀವಿ. ಸೊ ಆದಷ್ಟು ನಾವು ಸ್ಟ್ರಾಂಗ್ ಆಗಿ ಕಾಮ್ ಆಗಿ ಈ ಪ್ರೆಗ್ನೆನ್ಸಿ ಜರ್ನಿನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಪ್ರಿಪೇರ್ಡ್ ಆಗಿರಬೇಕು. ಹಾಗಾಗಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.